ಅಳಿಯಂದ್ರೆ ಮಾವ ನಿಮ್ಮದು ಉಪ್ಪಿನಕಾಯಿ ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ? ಪರವಾಗಿಲ್ಲ ಮಾವ, ನೀವು ತೋರಿಸಿರೋ ದಾರಿಲೇ ನಡೀತಾವನೆ. ದಿನೇ ದಿನೇ ಆರ್ಡರ್ಗಳೆಲ್ಲ ಹೆಚ್ಚಾಯ್ತಾ ಇದೆ ಮಾವ. ಹಾಗೇ ಆಗಬೇಕು, ಯಾಕಂದರೆ ನೀವಿಬ್ಬರು ಅಷ್ಟು ಶ್ರದ್ಧೆಯಿಂದ ಆ ಕೆಲಸ ಮಾಡ್ತಾ ಇದ್ದೀರ. ಸ್ವಲ್ಪ ತಾಳ್ಮೆ ಬೇಕಷ್ಟೆ, ಆಗುತ್ತೆ ಬಿಡಿ. ಸರಿ ಮಾವ. ವಿಶ್ವ ಬಾಪ್ಪ. ಲಕ್ಷ್ಮಿ, ವಿಶ್ವ ಬಂದಿಯಾನೆ. ಎಲ್ರಿಗೂ ಒಂದು ಲೋಟ ಕಾಫಿ ಮಾಡ್ಕೊಂಬಾ. ಅತ್ತೆ ನಂಗೆ ಟೀ. ಹೇಗಿದ್ದೀಪ ವಿಶ್ವ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಅತ್ತೆ. ಅಪ್ಪನು ಅಣ್ಣ ಹೇಗಿದ್ದಾರೆ? ತಾತ ನೀವೇ ನೋಡಿದ್ರಲ್ಲ, ಸೂಪರ್ ಆಗಿದ್ದಾರೆ. ಅಪ್ಪನೂ ಚೆನ್ನಾಗಿದ್ದಾರೆ. ವಿಶ್ವ, ನಾನೇ ನಿಂಗೆ ಫೋನ್ ಮಾಡಿ ಮನೆಗೆ ಬರೋಕ್ಕೆ ಹೇಳೋಣ ಅನ್ಕೊಂಡೆಪ್ಪ. ಅಷ್ಟರಲ್ಲಿ ನೀನೇ ಬಂದಿಯಲ್ಲ, ಒಳ್ಳೇದಾಯ್ತು ಬಿಡು. ಹೌದಾ? ಏನು ವಿಷಯ ಅಂಕಲ್? ಐ ಮೀನ್ ಮಾವ. ಪರವಾಗಿಲ್ಲ ಬಿಡಪ್ಪ, ಯಾವುದೋ ಒಂದು. ಜಾನು ಇಲ್ಲಿ ಕಾಣಿಸ್ತಾನೆ ಇಲ್ಲ. ಅವಳು ಹಿತ್ಲಲ್ಲಿ ಬಟ್ಟೆ ಒಣಗಾಕ್ತಿದ್ದಾಳೆ, ಕರೀಲ? ಇಲ್ಲ ಬೇಡ, ನಾನು ಆ್ಯಕ್ಚುಲಿ ಜಾನು ಬಗ್ಗೆ ಒಂದು ಮುಖ್ಯವಾದ ವಿಷಯ ಮಾತಾಡೋಕ್ಕೆ ಅಂತ ಬಂದೆ. ಏನಪ್ಪ ಅದು? ಮತ್ತೆ ಜಾನು ನಮ್ಮ ಮನೆಗೆ ಬಂದಾಗ ನಮ್ಮಪ್ಪ ಯಾವುದೋ ಅನಾಥ ಹುಡುಗಿ ಎಲ್ಲೋ ಸಿಕ್ಕಿದ್ಲು, ಮನೆಗೆ ಕರ್ಕೊಂಡು ಬಂದೆ ಅಂತ ಹೇಳಿದ್ರು. ಆದರೆ ಅವಳು ಎಲ್ಲಿ ಸಿಕ್ಕಿದ್ಲು, ಹೇಗೆ ಸಿಕ್ಕಿದ್ಲು, ಇದು ಯಾವುದೂ ಅಪ್ಪ ನನ್ನ ಹತ್ರ ಹೇಳಿರಲಿಲ್ಲ. ಜಾನು ಎಷ್ಟೋ ದಿನ ನಮ್ಮ ಮನೇಲಿದ್ರು, ನಾವಿಬ್ಬರು ಒಬ್ರನ್ನೊಬ್ರು ನೋಡೇ ಇರಲಿಲ್ಲ. ಆದರೆ ಒಂದಿನ ನಮ್ಮ ಮನೇಲಿರೋ ಜಾನು ಅಂತಲೇ ಗೊತ್ತಾಗಿ ನಾನು ಹೋಗಿ ಅವಳನ್ನ ಮಾತಾಡಿಸ್ದೆ. ಆದರೆ ಅವಳು ನನ್ನ ಗುರ್ತೇ ಹಿಡಿಲಿಲ್ಲ. ನೀನು ಯಾರು ಅಂತ ಕೇಳಿದ್ಲು. ಯಾವಾಗ್ಲೂ ಅದು ಇದು ಇದು ಅದು ಅಂತ ಏನಾದ್ರೂ ಹೇಳ್ಕೊಂಡ್ ಬರ್ತಿರ್ತೀಯ. ಆದ್ರೆ ಇವತ್ತು ಬಾಯಿಗೆ ಬೀಗ ಹಾಕಿ ತಲೆ ಕೆಲ್ಸ ಕೊಟ್ಟಿದ್ಯಾ. ಏನ್ ವಿಷಯ ಹೇಳು? ವೆಂಕಿ, ಜಾನು ಅವ್ರ ಬಗ್ಗೆ ಯೋಚನೆ ಮಾಡಕ್ ಏನೈತೆ? ಅವರು ಜೀವಂತವಾಗಿ ಮನೆಗೆ ವಾಪಸ್ ಬಂದವರಲ್ಲ, ಅಷ್ಟೇ ಸಾಕು. ಅಂತದ್ರಾಗೆ ಏನೈತೆ ಯೋಚನೆ ಮಾಡಕ್ಕೆ? ಅಬ್ಬಯ್ಯ, ಅಬ್ಬ ಒಬ್ಬೋ ಅಬ್ಬಯ್ಯ, ಅಮ್ಮ ಒಬ್ಬೋ ಅಬ್ಬಯ್ಯ, ಅಬ್ಬ ಓ ಅಬ್ಬಯ್ಯ, ಹಾ, ಜಾನ್ ಅವ್ರಿಗೆಲ್ಲ ಮರ್ತೋಗಿತ್ತು. ನೆನ್ಪಾದ್ಮೇಲೆ ಇಲ್ಲಿಗೆ ಬಂದ್ರು. ಮನೆಗೆ ಬಂದಾಗ ಗಲಾಟೆ ನಡೀತಿತ್ತು, ಅದಕ್ಕೆ ಅವರು ವಾಪಸ್ ಹೋದ್ರು. ವಾಪಸ್ಸು ವಿಶ್ವ ಅವ್ರ ಮನೆಗೆ ಯಾಕೋದ್ರು ಅಂತ ಕೇಳ್ತಾ ಇದ್ಯಾ? ನಿಂದೊಳ್ಳೆ ಆಯ್ತಲ್ಲ. ಪಾಪ ಜಾನೂರು ಇಷ್ಟೊಂದ್ ದಿನ ಆದ್ಮೇಲೆ ನಮ್ಮ ಮನೆಗೆ ಬಂದವ್ರೆ. ಅವ್ರನ್ನ ನೋಡಿದ ತಕ್ಷಣ ನಿಂಗೆಲ್ಲ ನೆನಪಾಗೋಯ್ತಾ? ಅಲ್ಲಿ ಮನೆಯಲ್ಲೂ ಅಷ್ಟೇ, ಅತ್ತೆ ಇಷ್ಟ ದಿನ ಯಾಕೆ ನಮ್ಮನ್ನ ನೋಡಕ್ ಬಂದಿಲ್ಲ ಅಂತ ಕೇಳಿದ್ರು. ಈಗ ನೀನು ಏನೇನೋ ಪ್ರಶ್ನೆಗಳನ್ನ ಊಟಾಕ್ತಾ ಇದೀಯಾ. ವೆಂಕಿ, ಇವಾಗ ಏನ್ ಸಮಸ್ಯೆ ಆಗಿರೋದು ಅಂತೀನಿ. ಪಾಪ ಜಾನ್ ಅವರು ಈಗಷ್ಟೇ ಬಂದಿದ್ದಾರೆ. ಇನ್ನೂ ಒಂದ್ ಸ್ವಲ್ಪ ದಿನ ಆರಾಮಾಗಿರ್ಲಿ. ಆಮೇಲೆ ಗಂಡನ್ ಮನೆಗೆ ಹೋಗಿದ್ದು ಇದ್ದಿದ್ದೆ. ಅಷ್ಟಕ್ಕೂ ಅವ್ರಲ್ಲಿ ಹೋದ್ರೆ ಜಯಂತ್ ಅವರು ಮತ್ತೆ ವಾಪಸ್ ಕಳ್ಸಲ್ಲ. ಅದಕ್ಕೆ ಆರಾಮಾಗಿ ಸ್ವಲ್ಪ ದಿನ ಇದ್ದು ಆಮೇಲೆ ಹೋಗೋಣ ಅಂತ ಅವರು ಯೋಚನೆ ಮಾಡಿರ್ಬೇಕು. ವೆಂಕಿ, ಏನ್ ಹೇಳ್ತಾ ಇದೀಯ ನೀನು?
ಜಾನು ಅವ್ರು ಕಾಣೆ ಆಗಿದ್ದಕ್ಕೂ ಜಯಂತ್ ಅವ್ರಿಗೂ ಸಂಬಂಧ ಇದೆ ಅಂತಿದ್ಯಾ? ಏನಕ್ಕೆ ಹಂಗೆಲ್ಲ ಯೋಚನೆ ಮಾಡ್ತಿದ್ಯಾ? ಪಾಪ ಜಯಂತ್ ಅವರು ಜಾನ್ವಿ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಿಂಗೆ ಗೊತ್ತಿಲ್ವಾ? ಅವತ್ತು ಸಂತೋಷ್ ಬಾವನ್ ಮನೆಗೆ ಹೋದಾಗ್ಲೂ ಪಾಪ ಜಯಂತ್ ಅವ್ರಿಗೆ ನೀವು ಬೇರೆ ಮದುವೆ ಆಗಿ ಜಾನ್ವಿ ಅವ್ರನ್ನ ಮರ್ತ್ ಬಿಡಿ ಅಂತ ಹೇಳಿದಕ್ಕೆ ಏನಂತ ಹೇಳಿದ್ರು ಅವರು? ಇಲ್ಲ ಇಲ್ಲ ಸಾಧ್ಯ ಇಲ್ಲ, ನಾನು ಸಾಯುವವರೆಗೂ ಜಾನ್ವಿ ಅವರೇ ನನ್ನ ಹೆಂಡತಿ ಅಂತ ಹೇಳಿದ್ರು. ಅಷ್ಟೊಂದು ಪ್ರೀತಿ ಮಾಡೋರು ಈ ತರ ತಪ್ಪೆಲ್ಲ ಹೆಂಗ್ ಮಾಡಕ್ ಸಾಧ್ಯ? ಅಷ್ಟಕ್ಕೂ ಹಂಗ್ ತೊಂದ್ರೆ ಕೊಟ್ಟಿದ್ರು ಜಾನು ಅವರು ನಮ್ಮೆಲ್ಲರ ಹತ್ರ ಹೇಳ್ಕೊತಿದ್ರು ತಾನೆ. ಸುಮ್ನೆ ಏನೇನೋ ಯೋಚನೆ ಮಾಡ್ಬೇಡ. ಆಮೇಲೆ ಹಿಂಗೆಲ್ಲ ಯೋಚನೆ ಮಾಡ್ತಿದ್ಯಲ್ಲ, ನಾನು ಈ ತರ ಯೋಚನೆ ಮಾಡ್ತಿದ್ದೀನಿ ಅಂತ ಅತ್ತೆ ಮಾವಂಗೆ ಹೇಳಕ್ ಹೋಗ್ಬೇಡ ಪಾಪ. ಆಮೇಲೆ ಅವರು ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಈ ತರ ಇಲ್ದಿರೋದ್ನೆಲ್ಲ ಯೋಚನೆ ಮಾಡೋದ್ರಿಂದಾನೆ ನೆಮ್ಮದಿ ಹಾಳಾಗೋದು, ಗೊತ್ತಾಯ್ತಾ? ಆಯ್ತು, ನೀನ್ ಆ ದೇವ್ರ ಹತ್ರ ಏನ್ ಕೇಳ್ಕೊತಿದ್ಯೋ ಹಂಗೆ ಆಗ್ಲಿ. ಜಾನು ಅವರು ಯಾವಾಗ್ಲೂ ಖುಷಿಯಾಗಿರ್ಲಿ, ಸರಿನಾ? ಮನ್ಸಲ್ಲಿ 1000 ಪ್ರಶ್ನೆ ಐತಲ್ಲ, ಅದನ್ನ ಮನೆಗೆ ಹೋದ್ಮೇಲೆ ನೀನೇ ಜಾನು ಅವ್ರ ಹತ್ರ ಕೇಳುವಂತೆ. ನಡಿ.